ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದಕ್ಕೆ ಪತ್ನಿಗೆ ಪತಿ ಚಾಕು ಇರಿದು ಪರಾರಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗುಟುಗುದ್ದಿ ಗ್ರಾಮದ 25 ವರ್ಷದ ಮಹಿಳೆ ಉದ್ದವ ಊರಲ್ಲಿ ಜೆಸಿಪಿ ನಡೆಸುತ್ತಿದ್ದ ಹಾಲಪ್ಪನ ಜೊತೆ 4 ವರ್ಷದ ಹಿಂದೆ ಮದುವೆಯಾಗಿದ್ಲು. ಗಂಡನ ಕುಡಿತದ ಚಟದಿಂದ ಬೇಸತ್ತು ಹೋಗಿದ್ದ ಪತ್ನಿ ಪ್ರತಿದಿನ ಕುಡಿದು ಬಂದು ಜಗಳ ಮಾಡುತ್ತಿದ್ದ ಪತಿ ಕಾಟಕ್ಕೆ ಬೇಸತ್ತು ಊರಿನ ಹಿರಿಯರ ಸಮ್ಮುಖದಲ್ಲಿ ಡೈವರ್ಸ್ ಪಡೆದಿದ್ಲು. ಹಾಲಪ್ಪ ಪತ್ನಿ ಉದ್ದವ ಡೈವರ್ಸ್ ಪಡೆದು 4 ದಿನಕ್ಕೆ ಚಾಕು ಇರಿದ ಪತಿ ಮಾವನೂರು ಗ್ರಾಮದಿಂದ ಸಂತೆ ಮಾಡಲಿಕ್ಕೆ ಅಕ್ಕನ ಜೊತೆ ಬಂದಿದ್ದ ಉದ್ದವ ಸಂತೆ ಮುಗಿಸಿಕೊಂಡು ಬೈಕ್ ಮೇಲೆ ಹೋಗುವಾಗ ಹಿಂದಿನಿಂದ ಬಂದು ಚಾಕು ಇರಿದು ಎಸ್ಕೇಪ್ ಆದ ಪತಿ ಹಾಲಪ್ಪ ಪರಾರಿಯಾಗಿದ್ದಾನೆ. ಬೆನ್ನಿಗೆ ಚಾಕು ಇರಿದಿದ್ದರಿಂದ ಉದ್ದವ ಗಂಭೀರ ಗಾಯಗೊಂಡು ಬಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉದ್ದವ ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಂತಿಗೆ ಹೋಗಿದ್ದು ರೀ, ಸಂತಿಂದ ಬರ್ತಂಗ ನಾವು ಗಾಡಿ ಮೇಲೆ ಬರತ್ತವ್ರಿ, ಆವಾಜಿ ಗಂಡು ಗಾಡಿ ಮೇಲೆ ಬರತ್ತಿದ್ರಿ. ನಾವು ಹಿಂದೆ ಹೊಳಿ ನೋಡಾಕಿಟ್ರಿ, ಬಂದವ ಏನು ಚಾಕು ಹಾಕಿದ್ರಿ, ಮುಂದಾದ್ರಿ ನಾವು ಮತ್ತೆ ಹಿಂದೆ ಹೊಳಿ ದವಾಖಾನಿಗೆ ಹೋದವ್ರಿ. ಪಾಚಾಪುರದ ರೀ. ಹಾಂ ರೀ, ಪಾಚಾಪುರ ಸಂತ್ರಿ ನಾವು ಮಾನೂರ ರೀ. ಹಾಂ ಮಾನೂರ ರೀ. ಗಂಡ ರೀ. ಹಾಂ ಗಂಡ ಹಾಕಿದಾನೆ ರೀ. ಜಗಳ ಆಗಿತ್ತು ರೀ. ಈಗ ಡೈವರ್ಸ್ಟರ್ ಆಗಿ ಒಂದು 4 ದಿನ ಆಗಿತ್ತು ರೀ ಆಗದಾಗೆ ರೀ. ಈಗ 4 ದಿವ್ಸನಾಗ ರೀ ಇಟ್ಟರಿ, ಮತ್ತೇನು ಜಗಳಿಲ್ಲ. ಮದುವೆ ಆಗಿ 4 ವರ್ಷ ಆತ್ರಿ. ಹುಡುಗರು ಅದಾಗಿರಿ ಈಗ ಕಾಗದಾಗತ್ರಿ ಅಲ್ಲಿ ಡೈವರ್ಸರ್ ಆಗತ್ಲಿ ರೀ. ಡೈವರ್ಸನ್ ಆಗತ್ರಿ ರೀ. ಹಾಂ ರೀ. ಹಾಂ ಆಗಿ ಒಂದು 4 ದಿವಸ ಆತ್ರಿ. ಆತ್ರಿ. ಹಾಂ ಕೋರ್ಟ್ನಾಗ ಆಗೈತಿ ಆಮೇಲೆ ರೀ. ಅದು ಎತ್ತರ ಸಲುವಾಗಿ ಆಗೈತಿ ಆಮೇಲೆ ರೀ. ಸರಿ ಕೊಡ್ತಿದ್ರಿ ಅವ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.